ಶೋಭಾ, ಈಗ ಬಂದೇನಮ್ಮ. ಬಾ ಕುತ್ಕೋ ಬಾ. ಅತ್ತೆ, ಇವರೆಲ್ಲಿ? ಗಿರೀಶ್ ನನ್ ಕಾಲ್ ಮಾಡಿದ್ರು, ಗಾಬರಿ ಆಗಿದ್ರು. ಏನಾಯ್ತು ಅವ್ರಿಗೆ? ಓ ಗಿರೀಶನಾ? ಗಿರೀಶ ಒಳಗಡೆ ಇರಬೇಕು. ಗಿರೀಶ, ಗಿರೀಶ, ಶೋಭಾ ಬಂದವಳು ನೋಡಪ್ಪ. ಶೋಭಾ, ಬಂದ್ಬಿಟ್ಯಾ? ಎಲ್ಲಿ ಹೋಗ್ಬಿಟ್ಟಿದ್ದೆ ಶೋಭಾ ನೀನು? ನನ್ಗೆ ಗಾಬರಿ ಆಗಲ್ವಾ ಹೇಳು? ಅಲ್ಲ ರೀ, ನನ್ನ ಕತೆ ಅಲ್ಲಿರ್ಲಿ, ನೀವೆಲ್ಲಿಗೆ ಹೋಗಿದ್ರಿ? ಅಯ್ಯೋ ಬಿಡಮ್ಮ, ಹೋಗ್ಲಿ, ಎಲ್ಲೋ ಹೋಗಿರ್ತಾನೆ ಫ್ರೆಂಡ್ಸ್ ಜೊತೆಲಿ ಅಲ್ಲಿ ಇಲ್ಲಿ ಸುತ್ತಾಡಕ್ಕೆ. ಬಿಡು, ಅದನ್ನೇನು ಕೇಳ್ತೀಯಾ? ಬಾ, ರುಚಿಯಾಗಿ ಅಡುಗೆ ಮಾಡಿದ್ದೀನಿ, ಊಟ ಮಾಡೋರಂತೆ ಬನ್ನಿ. ಊಟನಾ? ಅತ್ತೆ, ನಂದು ಊಟ ಆಗಿದೆ, ನನಗೆ ಊಟ ಬೇಡ. ಗಿರೀಶ್, ನೀವು ಊಟ ಮಾಡಿ. ಊಟ ಆಮೇಲೆ ಮಾಡೋಣ. ಶೋಭಾ, ನಾನು ನಿನ್ನ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಬಾ ಈಗಲೇ ರೂಮ್ಗೆ. ಅಯ್ಯೋ, ಅದೇನಪ್ಪ ಅರ್ಜೆಂಟು? ಈಗಿನ್ನ ಬಂದವಳೆ, ಮಾತಾಡುವಂತೆ ತಗೋ. ಆಮೇಲೆ ಊಟ ಗೀಟ ಮುಗಿಸ್ಕೊಂಡು ಹೋಗುರಂತೆ. ನಡಿಯಮ್ಮ ಶೋಭಾ, ನೀನು ಕೈ ಕಾಲು ತೊಳ್ಕೊ, ಊಟ ಮಾಡುವಂತೆ. ನೀನು ಊಟ ಮಾಡಿಲ್ಲ ಅಂತಂದ್ರೆ ನನ್ನ ಮಗನೂ ಊಟ ಮಾಡೋಕ್ಕಲ್ಲ, ಅಷ್ಟು ಜೀವ ನಿನ್ನ ಮೇಲೆ. ಎಲ್ಲಿ ನನ್ನ ಮೊಮ್ಮಗ ಕಾಣಿಸ್ತಾ ಇಲ್ವಲ್ಲ? ಅದು ಅಮ್ಮ, ಅದು ನನ್ನ ಫ್ರೆಂಡ್ ಮನೆಯಲ್ಲೇ ಇದ್ದಾನೆ. ಅವನು ತುಂಬ ಹಠ ಮಾಡ್ತಾ ಇದ್ದ. ಮನೆಯಲ್ಲಿ ಮಕ್ಕಳಿದ್ದಾರಾ, ಹಾಗಾಗಿ ಅವ್ರ ಜೊತೆ ಆಟಾಡ್ಕೊಂಡು ಇರ್ತೀನಿ ಮಮ್ಮಿ ಅಂತ ಅಂದ, ಅದಕ್ಕೆ ಬಿಟ್ಟು ಬಂದಿದ್ದೀನಿ. ಅಯ್ಯೋ, ನನ್ನ ಮೊಮ್ಮಗನ ಯಾಕವ ಅಲ್ಲಿ ಇಲ್ಲಿ ಬಿಡಕ್ಕೆ ಹೋಯ್ತೀಯ? ನಾನು ಇಲ್ವ ನೋಡ್ಕೊಳಕ್ಕೆ? ನಾನು ಅವನ ಜೊತೆ ಆಟಾಡೋನಪ್ಪ. ನೀ ಏನೊಬ್ಳು. ಸರಿ ಆಯಿತು ಬಿಡು, ಹೋಗ್ಲಿ. ಏನೋ ಬಿಟ್ಟು ಬಂದ್ಬಿಟ್ಟಿದೀಯಾ, ನಾಳೆ ಕರ್ಕೊಂಬಂದ್ಬಿಡು. ನಾಳೆಯಿಂದ ಎಲ್ಲೂ ಕಳ್ಸಕ್ಕೆ ಹೋಗ್ಬೇಡ ನನ್ನ ಮೊಮ್ಮಗನ್ನ, ನನ್ನ ಜೊತೆಲೇ ಇರಲಿ. ನೀವು ಒಂದಿನ ಮನೆಗೆ ಬರ್ದಿರೋದಕ್ಕೆ ನನಗೆ ಏನೇನೋ ಕಳ್ಕೊಬಿಟ್ಟಿದ್ದೀನೇನಪ್ಪ, ನಂಗೆ ಆಗ್ಬಿಟ್ಟಿತ್ತು. ಮನೆ ಎಲ್ಲ ಬಿಕೋ ಅನ್ನೋದು. ನನ್ನ ಮೊಮ್ಮಗ ಅಲ್ಲಾಡ್ತಿದ್ದ, ಇಲ್ಲಾಡ್ತಿದ್ದ, ಅದು ತಿಂತಿದ್ದ, ಇದು ತಿಂತಿದ್ದ ಅಂತ ಬರೀ ಅವನದೇ ಜ್ಞಾನ ನನಗೆ. ಸರಿ ಅಮ್ಮ, ಆಯಿತು, ಕರ್ಕೊಂಬರ್ತೀನಿ ಬಿಡಿ. ರೀ, ಅದೇನೋ ಹೇಳಬೇಕು ಅಂತಿದ್ರಲ್ಲ, ಹೇಳಿ. ಇಲ್ಲಿ ಬೇಡ, ಅದು ರೂಮಲ್ಲೇ ಮಾತಾಡೋಣ. ಅದೇನಪ್ಪ ಅಂತ ವಿಷಯ? ಏನು ಪರ್ಸ್ನಲ್ಲಾ? ಗಂಡ ಹೆಂಡತಿ ಇಬ್ಬರೇ ಮಾತಾಡ್ಬೇಕಾ? ಸರಿ ಆಯಿತು, ಹೋಗ್ರಪ್ಪ, ಹೋಗಿ ಮಾತಾಡ್ಕೊಂಬಿಟ್ಟು ಬರೋಗಿ ಊಟಕ್ಕೆ. ನಿಮ್ಮ ವಯಸ್ಸೆಲ್ಲ ದಾಟೆ ಬಂದಿರತ್ತಾನೆ. ಹೆಂಡತಿ 2 ದಿನದಿಂದ ಕಂಡಿಲ್ಲ ಅಂತ ಹೇಳ್ಬಿಟ್ಟು ಮಗಂಗೆ ತಳಮಳ ಆಯ್ತೈತೆ ಅನ್ಸುತ್ತೆ. ಇರ್ಲಿ, ನನ್ನ ಮಗ ಸಸ್ ಚೆನ್ನಾಗಿದ್ರೆ ನನಗೂ ಖುಷಿನೇ ಅಲ್ವಾ? ಅಮ್ಮ, ನನಗೆ ತುಂಬ ನಿದ್ದೆ ಬರ್ತಾ ಇದೆ. ಅಡುಗೆ ಏನು ಮಾಡಿದ್ಯಾ? ಬಾ, ಊಟಕ್ಕೆ ಕೊಡು. ಊಟ ಮಾಡಿಬಿಟ್ಟು ಹೋಗಿ ಮಲ್ಕೋತೀನಿ. ಈರೇ ಶರ್ಮಿಳಾ, ನಿಮ್ಮ ಅಣ್ಣ ಅದಕ್ಕೇನೋ ಬರಲಿ, ಎಲ್ಲ ಒಟ್ಟಿಗೆ ಊಟ ಮಾಡೋಣಂತೆ. ಅವ್ರು ಬರೋ ಗಂಟ ಕಾಯ್ಕೊಂಡು ಕುತ್ಕೊಳ್ಳೋದಕ್ಕೆ ನನಗಾಗಲ್ಲ. ನನಗೆ ಹೊಟ್ಟೆ ಹಸಿತಿದೆ, ನಾನು ಊಟ ಮಾಡಿ ಮಲ್ಕೋತೀನಿ. ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಮ್ಮ. ನಾನು 9:30 ಅಷ್ಟರಲ್ಲೇ ಅಲ್ಲಿರ್ಬೇಕು, ನಾನು ಗಾರ್ಮೆಂಟ್ಸ್ ಹತ್ರ. ನೀನು ಇಲ್ಲೇ ತಡ ಮಾಡಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಇಲ್ಲ, ನನಗೆ ಊಟ ಮಾಡಿಬಿಟ್ಟು ಹೋಗಿ ಮಲ್ಕೋತೀನಪ್ಪ. ನೀನು ಬೇಕಾದರೆ ನಿನ್ನ ಮಗ ಸೊಸೆ ಜೊತೆ ಕುತ್ಕೊಂಡು ಊಟ ಮಾಡು. ಅಯ್ಯೋ, ಇವಳೊಬ್ಳು ಯಾಕೆ ಹಿಂಗೆ ಆಡ್ತಾವಳ ಕಾಣೆ ಇತ್ತೀಚೆಗೆ. ಏನೇ, ನಾನು ಹೇಳಿದ್ನಲ್ಲ ಹುಡುಗನ ವಿಷಯ ಮಾತಾಡು ಅಂತೇಳಿ, ನಿಧಿ ಹತ್ರ ಮಾತಾಡಿದ್ಯಾ? ಅಯ್ಯೋ, ಮಾತಾಡೋಣ ಅಂತ ಹೋಗಿದ್ದೆ ಕಣ್ರಿ. ಏನೋ ಓದ್ಕೋತಾ ಇಲ್ಲ, ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು. ಪಾಪ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಹಂಗೆ ಬಂದ್ಬಿಟ್ಟೆ. ಹೇಳ್ತೀನಿ ಬಿಡಿ, ಪರವಾಗಿಲ್ಲ, ಎಕ್ಸಾಮ್ ಎಲ್ಲ ಮುಗೀಲಿ ಅವಳದು. ಅಯ್ಯೋ, ಹಂಗೆ ಅನ್ಕೊಂಡು ತಡ ಮಾಡೋಕ್ಕಾಗೋದಿಲ್ಲ ನೋಡು. ನನ್ನ ಫ್ರೆಂಡು ಈಗಾಗಲೇ ಮದುವೆ ಮಾಡಬೇಕು ಅಂತ ಹೊರಟ್ಬಿಟ್ಟವನೆ. ಈಗ ನಾವೇನಾದ್ರು ಬಿಟ್ಟು ಅಂತಂದರೆ ಅವ್ರಿಗೇನು ಹುಡುಗಿರು ಕೊಡೋಕ್ಕೆ ಕ್ಯೂ ನಿಂತ್ಬಿಟ್ಟವ್ರೆ. ಅಷ್ಟು ಒಳ್ಳೆ ಮನೆತನ ಅವ್ರದ್ದು. ಅದಕ್ಕೆ ನನ್ನ ಮಗಳನ್ನ ಬೇಗ ಕೇಳ್ಬಿಟ್ಟು ಆತಂಗೆ ಕೇಳೋ ಅವಶ್ಯಕತೆನೇ ಇರಲಿಲ್ಲ. ಆದರೂ ಈಗಿನ ಕಾಲದ ಮಕ್ಕಳು ಒಂದು ಮಾತು ಹೇಳಿಲ್ವಲ್ಲ ನಮ್ಮ ಅಪ್ಪ ಅಂತಾರೆ ಅಂದ್ಬಿಟ್ಟು ಕೇಳು ಅಂತ ಹೇಳಿದ್ದಷ್ಟೇ. ಹ್ಞೂ ಕೇಳಿದ್ರಾಯ್ತು ಬಿಡ್ರಿ. ಅಯ್ಯೋ, ನಮ್ಮ ಮಗಳ ಬಗ್ಗೆ ನಮಗೆ ಗೊತ್ತಿಲ್ವಾ ಹೇಳಿ? ನಮ್ಮ ಮಗಳು ನಾವು ಹಾಕಿದ ಗೆರೆ ದಾಟಕ್ಕಲ್ಲ, ಅಷ್ಟು ಒಳ್ಳೆ ಮಗ. ಒಳ್ಳೆ ಮಗ ಅಂತೆ, ಹಾಕಿದ ಗೆರೆ ದಾಟಕ್ಕಲ್ವಂತೆ. ನೋಡಿ ನಿಮ್ಮ ಮಗಳನ್ನ ನಿಮ್ಮ ವಿರುದ್ಧ ಹೆಂಗೆ ತಯಾರು ಮಾಡ್ತೀನಿ ಅಂತ. ಅತ್ತೆ, ಮಾವ, ಅಡುಗೆ ರೆಡಿಯಾಗಿದೆ, ಬನ್ನಿ ಊಟಕ್ಕೆ. ಇಲ್ಲೇ ಡಿಂಗ್ರಿ ಬಿಲ್ಲಿ ಸೊಸೆ, ನಿನಗೆ ಹೇಳಿದ್ದೀನಿ ತಾನೆ ಈ ಥರ ಬಟ್ಟೆ ಹಾಕೋಬೇಡ ಅಂತ ಹೇಳ್ಬಿಟ್ಟು. ಅಲ್ಲ, ಮಾವನ ಎದುರುಗಡೆ ಹಾಕೊಳ್ಳೋ ಬಟ್ಟೆನ ಇದು? ನಿನಗೊಂಚೂರು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ? ಈ ಡ್ರೆಸ್ಗೆ ಏನಾಗಿದೆ ಅತ್ತೆ? ನೋಡಿ, ನಾವು ಆವಾಗಿಂದನೂ ಇದೇ ಥರ ಡ್ರೆಸ್ ಹಾಕೊಂಬಂದಿರೋದು, ಈಗ ಚೇಂಜ್ ಮಾಡೋಕ್ಕಾಗಲ್ಲ. ಬನ್ನಿ ಊಟ ಮಾಡೋರಂತೆ. ಬಿಡೇ ಹೋಗ್ಲಿ ಅತ್ತಾಗಿ, ಅದೆಲ್ಲ ಏನು ಎತ್ತಾಡ್ತೀಯ? ಮನೆ ಒಳಗಡೆ ನಿಮ್ದಿನೇ ಇಲ್ದಂಗೆ ಆಗ್ಬಿಟ್ಟೈತೆ. ಅನು, ಎಲ್ಲಮ್ಮ, ನಿನ್ನ ಗಂಡ ಇನ್ನೂ ಬಂದಿಲ್ವಾ? ಇಲ್ಲ ಮಾವ, ಇವತ್ತು ಅದೇನೋ ಅವ್ರ ಫ್ರೆಂಡ್ ಮನೇಲಿ ಬರ್ತ್ಡೇ ಪಾರ್ಟಿ ಅಂತೆ. ಅದಕ್ಕೆ ಅದು ಮುಗಿಸ್ಕೊಂಡು ನಾನು ಅಲ್ಲೇ ಊಟ ಮಾಡ್ಕೊಂಬರ್ತೀನಿ, ನೀವೆಲ್ಲ ಊಟ ಮಾಡಿ ಮಲ್ಕೊಳ್ಳಿ ಅಂತ ಅಂದರು. ಅದಕ್ಕೆ ನಿಮ್ಗೆ ಇಷ್ಟ ಅಂತೇಳಿ ಇಸ್ಕಿದ ಬೇಳೆ ಸಾಂಬಾರ್ಗೆ ಮೊಟ್ಟೆ ಒಡ್ದಾಕ್ ಮಾಡಿದ್ದೀನಿ ಮಾವ. ಎಷ್ಟು ಘಮ ಅಂತೈತೆ ಗೊತ್ತಾ? ಉಪ್ಪಿದ್ರೆ ಖಾರ ಇರಕ್ಕಲ್ಲ, ಖಾರ ಇದ್ರೆ ಉಪ್ಪಿರಕ್ಕಲ್ಲ, ಹಂಗೆ ಅಡುಗೆ ಮಾಡ್ತಾಳೆ. ಘಮ ಅಂತೈತಂತೆ. ನೀನು ಮಾಡಿದ ಅಡುಗೆ ನೀನೇ ಮೆಚ್ಕೋಬೇಕಷ್ಟೆ. ಬಿಡೇ ಹೋಗ್ಲಿ, ಏನೋ ಮಾಡೈತೆ ಮಗ. ಬರ್ತೀವಿ ನಡಿಯಮ್ಮ. ನೋಡಿ ಮಾವ, ನೋಡಿ ಅತ್ತೆ ಯಾವ ಥರ ಮಾತಾಡ್ತಾರೆ ಅಂತ. ನಾನು ಏನು ಮಾಡಿದ್ರೂ ಅವ್ರಿಗೆ ಸೇರೋದೇ ಇಲ್ಲ ಮಾವ. ನೋಡಿ, ನಿಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಇಸ್ಕಿದ ಬೇಳೆ ಸಾಂಬಾರು ಮಾಡಿದ್ದೀನಿ. ಅವ್ರು ನೋಡಿ ಯಾವ ಥರ ಮಾತಾಡ್ತಿದ್ದಾರೆ ಅಂತ. ಯಾಕೆ ಆ ಥರ ಮಾತಾಡ್ತೀಯ? ಹೊಂದ್ಕೊಂಡು ಹೋಗ್ಬೇಕು ತಾನೆ. ಎಷ್ಟೇ ಆದರೂ ನೀನು ಸೊಸೆ ತಾನೆ ಅವಳು. ಏನು ಬದಲಾಯಿಸೋಕ್ಕಾಯ್ತದ ಹೇಳು? ಅತ್ತೆ, ನಿಮ್ಗೆ ಇಷ್ಟ ಅಂತ ಹೇಳಿ ನಾನು ಗಸಗಸೆ ಪಾಯಸ ಮಾಡಿದ್ದೀನಿ ಅತ್ತೆ. ನಿಮಗೋಸ್ಕರ ಪ್ರೀತಿಯಿಂದ ಮಾಡಿದ್ದೀನಿ. ಬನ್ನಿ ಅತ್ತೆ. ಇವಳು ಬರ್ತಾ ಹೈ ಡ್ರಾಮಾನೇ ಮಾಡ್ತಿದ್ದಾಳಲ್ಲ. ನಿಜವಾಗ್ಲೂ ಸೊಸೆಗೆ ನಾವಂದರೆ ಇಷ್ಟನಾ? ನಮ್ಮ ಸೇವೆ ಮಾಡ್ತಾಳೆ ಇವಳು. ಏನೋ ಅಪ್ಪ, ನನಗೇನೋ ಡೌಟು. ಬರ್ತೀನಿ, ಹೋಗು.
ಮುದ್ದೆ ಮಾಡಿದೀಯ ತಾನೇ? ಓ, ಮುದ್ದೆ, ಸಾರು, ಅನ್ನ, ಗಸಗಸೆ ಪಾಯಸ, ಜೊತೆಗೊಂಥರ ಮೊಟ್ಟೆ ಪಲ್ಯ ಎಲ್ಲ ಮಾಡಿದ್ದೀನಿ ಅತ್ತೆ. ಬನ್ನಿ ಅತ್ತೆ, ಊಟ ಮಾಡಿ. ಸರಿ, ಬರ್ತೀನಿ ಹೋಗು. ನಿಧಿನೂ ಕರಿ ಊಟಕ್ಕೆ. ಸರಿ ಅತ್ತೆ, ಆಯ್ತು, ಕರಿತೀನಿ. ನಿಧಿ, ನಿಧಿ. ಹಾ, ಡೋರ್ ಓಪನ್ ಇದೆ, ಬನ್ನಿ ಅದಕ್ಕೆ. ಓ, ಡೋರ್ ಓಪನ್ ಐತಾ? ನನ್ನ ಡೋರ್ ಓಪನ್ ಇಲ್ವೇನೋ ಅಂದ್ಬಿಟ್ಟು ಹಾಗೆ ತಟ್ತಾ ಇದ್ದೆ. ಏನು ಮಾಡ್ತಾ ಇದೀಯಾ? ಏನಿಲ್ಲ ಅದಕ್ಕೆ, ಇಷ್ಟೊತ್ತವರೆಗೂ ಓದಿದ್ನ, ಸ್ವಲ್ಪ ಬೋರ್ ಆಗ್ತಾ ಇತ್ತು, ಅದಕ್ಕೆ ಸುಮ್ಮನೆ ಹಾಗೆ ಸಾಂಗ್ ಕೇಳೋಣ ಅಂತ ಕುತ್ಕೊಂಡಿದ್ದೆ. ಹೌದಾ ನಿಧಿ, ನಿನ್ಗೊಂದು ವಿಷಯ ಗೊತ್ತಾ? ಅತ್ತೆ ಮಾವ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ರು. ನಾನು ಹೇಳಿಲ್ವಾ? ನಾನು ಹೇಳ್ದೆ ತಾನೇ ನಿನಗೆ, ನಿನ್ನ ಮದುವೆ ಮಾಡೋದಕ್ಕೆ ಅವರು ಪ್ಲಾನ್ ಮಾಡ್ತಿದ್ದಾರೆ ಅಂತ. ಅದೇ ನಿಜ ಆಯ್ತು ನೋಡು. ಏನು, ನನ್ನ ಮದುವೆ ಬಗ್ಗೆ ಮಾತಾಡ್ತಾ ಇದ್ರಾ? ಏನಂತ ಇದ್ರು ಅದಕ್ಕೆ? ಏನಿಲ್ಲ, ಅದೇ ಹುಡುಗ ಮನೆಯಲ್ಲಿ ತುಂಬ ಅರ್ಜೆಂಟ್ ಮಾಡ್ತಿದ್ದಾರಂತೆ, ಮದುವೆ ಬೇಗ ಮಾಡಬೇಕು ಅಂತ. ಅದಕ್ಕೆ ಬೇಗ ಬೇಗ ಮಾಡಿಬಿಡ್ಬೇಕು ಅಂತ ಮಾತಾಡ್ತಾ ಇದ್ರು. ಸದ್ಯದಲ್ಲೇ ನಿನ್ನ ಹತ್ರನೂ ಮಾತಾಡೋದಿಕ್ಕೆ ಬರ್ತಾರೆ. ನಾನು ಹೇಳಿದ್ದು ನೆನಪೈತೆ ತಾನೇ? ನೋಡು, ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಮಾಡ್ಕೊಂಡು ಜೀವನ ಪೂರ್ತಿ ಅನುಭವಿಸೋದ್ಕಿಂತ ನೀನು ಇಷ್ಟಪಟ್ಟಿರೋ ಅವನ ಜೊತೆ ಮದುವೆ ಮಾಡ್ಕೊಳ್ಳೋದು ತುಂಬ ಉತ್ತಮ ಕಣಮ್ಮ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಅಪ್ಪ ಅಮ್ಮನೂ ಕೊರಗ್ತಾರೆ, ನೀನು ಕೊರಗ್ತೀಯ. ಅದ್ರ ಬದಲು ನೀನು ನೆಮ್ಮದಿಯಾಗಿ ನಿಮ್ಮ ಮದುವೆ ಮಾಡ್ಕೊಳ್ಳೋ ಹುಡುಗನ ಜೊತೆ ಇದ್ದೆ ಅಂತ ಇಟ್ಕೋ. ನಾಳೆ ಒಂದಲ್ಲ ಒಂದಿನ ನಿಮ್ಮ ಅಪ್ಪ ಅಮ್ಮ ನಿನ್ನ ಹತ್ರ ಬಂದೇ ಬರ್ತಾರೆ. ಕಳ್ಳ ಸಂಬಂಧ ಅಷ್ಟು ಬೇಗ ಕಿತ್ತೋಗ್ಬಿಡುತ್ತಾ ಹೇಳು ನೋಡೋಣ? ಏನೋ ಮೊದಲು ಕೂಗಾಡ್ಬೋದು, ಕಿರ್ಚಾಡ್ಬೋದು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಹೌದಾ? ಸರಿ ಅದಕ್ಕೆ, ಆಯಿತು. ಬರೀ ಸರಿ ಅನ್ನೋದಲ್ಲ, ನಿಮ್ಮ ಅಪ್ಪ ಅಮ್ಮ ಮಾತಾಡೋಕೆ ಬಂದಾಗ ನೀನು ಧೈರ್ಯವಾಗಿ ಮಾತಾಡ್ಬೇಕು ಅವ್ರ ಜೊತೆಲಿ. ನಾನು ಈ ಮದುವೆ ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳಬೇಕು ಅವ್ರ ಮುಖದ ಮೇಲೆ ನೀನು. ಸರಿ ಅದಕ್ಕೆ, ಆಯಿತು. ನಿಧಿ, ಬಾರಮ್ಮ ಊಟಕ್ಕೆ. ಸರಿ, ಅತ್ತೆ ಕೂಗ್ತಿದ್ದಾರೆ, ಬಾ ಊಟ ಮಾಡುವಂತೆ ಬಾ. ಸರಿ ಅದಕ್ಕೆ, ಆಯಿತು, ಬರ್ತೀನಿ ನಡ್ರಿ. ನೀನು ಮದುವೆ ಆಗೋ ಹುಡುಗನ ಜೊತೆ ಮಾತಾಡಿದೀಯಾ ತಾನೇ? ಇದು ನಡೀತಾ ಇದೆ, ಮದುವೆ ವಿಚಾರ ತೆಗೆದಿದ್ದಾರೆ ಮನೆಯಲ್ಲಿ, ಆದಷ್ಟು ಬೇಗ ಏನಾದರೂ ವ್ಯವಸ್ಥೆ ಮಾಡು ಅಂತ ಹೇಳಿದೀಯಾ ತಾನೇ? ಅದಕ್ಕೆ ಹೇಳಿದ್ದೀನಿ, ಆದರೆ ಅವನು ಸ್ವಲ್ಪ ಹೆದರುತ್ತಾ ಇದ್ದಾನೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಅಯ್ಯೋ ಹುಚ್ಚುಡ್ಗಿ, ಹಿಂಗೆ ಅನ್ಕೊಂಡು ಕೂತಿದ್ರೆ ಅಷ್ಟೇ ಕತೆ ಮುಗಿಯುತ್ತೆ. ಸರಿ ಬಾ, ಮೊದಲು ಊಟ ಮಾಡು, ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಸರಿ ಅದಕ್ಕೆ, ಆಯಿತು. ನಾನು ಅಂದ್ಕೊಂಡಂಗೆ ಎಲ್ಲ ನಡೀತಾ ಇದೆ. ನಾನು ಅಂದ್ಕೊಂಡಂಗೆ ಆಯಿತು ಅಂತ ಇಟ್ಕೋ. ಈ ಮನೆಗೆ ನಾನೇ ಮಹಾರಾಣಿ. ಮಗಳು ಓಡೋಗಿರೋ ದುಃಖದಲ್ಲಿ ನಮ್ಮ ಅವನು ಕೊರಗ್ತಾರೆ, ನಮ್ಮ ಅತ್ತೆನೂ ಕೊರಗ್ತಾರೆ. ಆವಾಗ ಬಾಯಿ ಮಾಡ್ಕೊಂಡು ನಮ್ಮ ಅತ್ತೆ ಬರ್ತಾಳಲ್ಲ, ಅದೆಲ್ಲ ಕಮ್ಮಿ ಆಗೋಗ್ಬಿಡುತ್ತೆ. ಯಪ್ಪ, ಎಷ್ಟು ಒಳ್ಳೆ ಪ್ಲ್ಯಾನ್ ಮಾಡಿದ್ಯಾನು. ಸೂಪರ್ ಸೂಪರ್ ಅನ್ನು ನೀನು, ಸೂಪರ್. ಅಯ್ಯೋ, ಏನಿವತ್ತು ಸೂರ್ಯ ಪೂರ್ವದಲ್ಲಿ ಹುಟ್ಟಿದಾನ ಪಶ್ಚಿಮದಲ್ಲಿ ಹುಟ್ಟಿದಾನ? ಯಾಕ್ರಿ ಹಂಗೆ ಕೇಳ್ತಾ ಇದ್ದೀರಾ? ಇನ್ನೇನೆ ಮತ್ತೆ, ನೀನು ಇಷ್ಟು ನಗ್ನಗ್ತಾ ಕೂತಿದೀಯ ಮನೆಯಲ್ಲಿ. ಯಾವಾಗ ಬಂದ್ರೂ ಏನಾದ್ರೂ ಒಂದು ಕೈಯ ಪಿಯ ಅಂತ ಏನಾದ್ರೂ ಒಂದು ಹೇಳ್ತಿದ್ದಪ್ಪ. ಇವತ್ತೇ ನೋಡು ನೆಮ್ಮದಿಯಾಗಿ ಕೂತಿದೀಯ. ಹೌದು, ಮತ್ತೆ ನಾವು ಅನ್ಕೊಂಡಂಗೆ ಎಲ್ಲ ಆಗ್ತಿದೆ ಅಂತಂದ್ರೆ ಅವಾಗ ನೆಮ್ಮದಿಯಾಗಿರ್ತೀವಿ ತಾನೇ? ಅದೇ ನನಗೂ ಆಗ್ತಿರೋದು. ಅಂದ್ರೆ ಏನಾಗ್ತಾ ಇದೆ ನೀನ್ ಅನ್ಕೊಂಡಂಗೆ? ನಾನೇನ್ ಬೇರೆ ಮನೆ ಮಾಡಲ್ಲ ಬಿಡು. ನಿಮ್ಮನ್ನ ಬೇರೆ ಮನೆ ಮಾಡಿ ಅಂತ ಯಾರೇ ಹೇಳ್ತಿರೋದು? ನೀವೇ ಹೇಳಿದ್ದೀರಾ ತಾನೇ, ನೀನುಂಟು ನಮ್ಮ ಮನೆಯವ್ರುಂಟು, ನಾನು ನಿಮ್ಮ ಸಹವಾಸಕ್ಕೆ ಬರಲ್ಲ, ನೀನು ಏನಾದರೂ ಮಾಡ್ಕೊ ಅಂತ. ಹಾಗೆ ಸುಮ್ಮನೆ ಇದ್ಬಿಡಿ. ನಾನು ಖುಷಿಯಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ಹೇಳಿ? ನನ್ನ ಬಂಗಾರಿ ಖುಷಿಯಾಗಿರೋದು ನನಗೆ ಇಷ್ಟ ಇಲ್ಲ. ನೀನು ಖುಷಿಯಾಗಿದ್ರೆ ಅಷ್ಟೇ ಸಾಕು ನನಗೆ. ಸರಿ ಆಯಿತು. ಊಟ ಮಾಡಿದ್ರಾ? ಹೇಳಿದ್ನಲ್ಲ, ಊಟ ಮಾಡ್ಕೊಂಬಂದೆ. ನೀನು ಊಟ ಮಾಡ್ತೀಯಾ ಇಲ್ವಾ? ಹ್ಞೂ ರೀ, ನಂದು ಊಟ ಆಯಿತು. ಗಸಗಸೆ ಪಾಯಸ ಮಾಡಿದ್ದೀನಿ ರೀ, ತುಂಬ ಚೆನ್ನಾಗಿದೆ. ನಿಮ್ಗೊಂದು ಕಪ್ ಹಾಕೊಂಬರ್ಲಾ? ಅಯ್ಯಯ್ಯೋ ಬೇಡಮ್ಮ, ಬೇಕಿದ್ರೆ ಬೆಳಿಗ್ಗೆ ಬಿಸಿ ಮಾಡಿಕೊಡು, ಅದನ್ನೇ ಕುಡಿತೀನಿ. ಇವಾಗಂತೂ ಬೇಡ ಕಣೆ. ಅಲ್ಲಿ ಕೇಕ್ ತಿಂದೆ, ಮತ್ತೆ ಸ್ವಲ್ಪ ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ಬಿಯರ್ ತಗೊಂಡೆ, ಸ್ವಲ್ಪ ಊಟ ಮಾಡಿದೆ. ಫುಲ್ ಆಗ್ಬಿಟ್ಟಿದೆ, ಇನ್ನೇನು ತಿನ್ನಕ್ಕಾಗಲ್ಲ ನೋಡು. ಈಗ ಅಚ್ಚುಕಟ್ಟಾಗಿ ಮಲ್ಕೊಂಡ್ಬಿಟ್ರೆ ಇನ್ನು ಬೆಳಿಗ್ಗೆಗೆ ಎದ್ದೇಳೋದು ನಾನು. ಸರಿ ಆಯಿತು, ಬನ್ನಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಮಲ್ಕೊಳ್ಳಿ ಬನ್ನಿ. ಸರಿ ಆಯ್ತು, ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಯಪ್ಪ, ಅಂತೂ ಇಂತೂ ಇವಳು ಖುಷಿಯಾಗಿದ್ದಾಳಲ್ಲ, ಅಷ್ಟೇ ಸಾಕು. ದಿನ ಯಾವನು ಹೊಡೆದಾಡ್ತಾನೆ. ಒಂದು ಕಡೆ ನಮ್ಮಮ್ಮ, ಒಂದು ಕಡೆ ಇವಳು, ಮಧ್ಯದಲ್ಲಿ ಸಿಕ್ಕಾಕೊಂಡು ನಾನಂತೂ ಒದ್ದಾಡ್ತಾ ಇದ್ದೀನಿ. ಇದು ನಂದು ಒಬ್ಬಂದೇ ಸಮಸ್ಯೆನಾ? ಮದುವೆ ಆಗಿರೋ ಎಲ್ಲ ಗಂಡು ಮಕ್ಕಳು ಸಮಸ್ಯೆನೂ ಇದೇನೇನೋ ಗೊತ್ತಿಲ್ಲಪ್ಪ. ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ಸದ್ಯ ಹೆಂಗೋ ಖುಷಿಯಾಗಿರಲಿ.